ಸೈಕಾಲಜಿ ಹೇಳುತ್ತೆ, ಒಬ್ಬ ವ್ಯಕ್ತಿಯ ನಗುವಿನ ಮೂಲಕ ಆತನ ವ್ಯಕ್ತಿತ್ವ ಗ್ರಹಿಸಬಹುದು. ಸೈಕಾಲಜಿ ಪ್ರಕಾರ ಮೇಕಪ್ ಮಾಡುವ ಮಹಿಳೆಯರು ತುಂಬಾ ಆಕ್ರಮಣಕಾರಿ ಅಂತ ಇತರ ಮಹಿಳೆಯರು ಭಾವಿಸುತ್ತಾರೆ. ಒಂದು ರಿಸರ್ಚ್ನ ಪ್ರಕಾರ ಸಾಮಾನ್ಯವಾಗಿ ಜನರು ಪ್ರೀತಿ, ಸಂತೋಷ, ನಗು, ಪ್ರಣಯದಿಂದ ತುಂಬಿದೆ ಎಂದು ಭಾವಿಸುತ್ತಾರೆ. ಆದರೆ ಪ್ರೀತಿ ದುಃಖ, ಅಳು, ನೋವಿನಿಂದ ಕೂಡಿದೆ. ಒಂದು ಗುಂಪಿನಲ್ಲಿ ನೀವು ಹರಟೆ ಮಾಡ್ತಾ ಇರುವಾಗ ಯಾವುದೇ ವ್ಯಕ್ತಿಯ ಕಾಲು ನಿಮ್ಮತ್ತ ತಿರುಗಿದರೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಆಸಕ್ತಿ ಇದೆ ಅಂತ ಅರ್ಥ. ಸೈಕಾಲಜಿ ಹೇಳುತ್ತೆ, ಒಬ್ಬ ಸ್ತ್ರೀ ನಿಮ್ಮಿಂದ ನಿರಾಶೆ ಮತ್ತು ಅಸಮಾಧಾನಗೊಂಡರೆ ಅವಳು ನಿಮ್ಮನ್ನು ಮೊದಲಿನಂತೆ ಕಾಳಜಿ ವಹಿಸಲ್ಲ. ದೊಡ್ಡ ಹೆಬ್ಬೆರಳು ಹೊಂದಿರುವ ವ್ಯಕ್ತಿ ತನ್ನ ಫೀಲಿಂಗ್ಸ್ ತೋರಿಸಿಕೊಳ್ಳಲ್ಲ ಮತ್ತು ರಹಸ್ಯವಾಗಿ ಇರಲು ಬಯಸುತ್ತಾರೆ. ಸೈಕಾಲಜಿ ಪ್ರಕಾರ ವ್ಯಂಗ್ಯವನ್ನು ಅರ್ಥ ಮಾಡಿಕೊಳ್ಳಲು ಅಸಮರ್ಥರಾಗುತ್ತಿದ್ದರೆ ಅದು ಮಾನಸಿಕ ಸಮಸ್ಯೆಯ ಆರಂಭಿಕ ಎಚ್ಚರಿಕೆಯಾಗಿದೆ. ಮಹಿಳೆಯರು ಮುಖಾಮುಖಿಯಾಗಿ ಮಾತನಾಡುವಾಗ ಪ್ರೀತಿ ಅನುಭವಿಸುತ್ತಾರೆ. ಪುರುಷರು ಪಕ್ಕದಲ್ಲಿ ಕೂತು ಮಾತನಾಡುವಾಗ ಪ್ರೀತಿ ಭಾವನೆ ಅನುಭವಿಸುತ್ತಾರೆ. ನಿನ್ನೆ ಆದ ಜಗಳ ಇಂದಿನ ಸಂಭಾಷಣೆ ಮೇಲೆ ಪ್ರಭಾವ ಬೀರದಿದ್ದರೆ ಅದು ಒಳ್ಳೆಯ ಸಂಬಂಧ ಅಂತ ಅರ್ಥ. ಸೈಕಾಲಜಿ ಹೇಳುತ್ತೆ, ಈ 4 ವಿಷಯಗಳಲ್ಲಿ ಯಾವತ್ತೂ ನಾಚಿಕೆ ಪಡಬಾರದು. 1 ಹಳೆಯ ಬಟ್ಟೆ, 2 ಬಡ ಸ್ನೇಹಿತರು, 3 ವಯಸ್ಸಾದ ತಂದೆ ತಾಯಿ, 4 ಸರಳ ಜೀವನ. ಗಾಸಿಪ್ ಅನ್ನು ದ್ವೇಷಿಗಳು ಹುಟ್ಟುಹಾಕುತ್ತಾರೆ, ಮೂರ್ಖರು ಹರಡುತ್ತಾರೆ ಮತ್ತು ಶತಮೂರ್ಖರು ನಂಬುತ್ತಾರೆ. ಸೈಕಾಲಜಿ ಹೇಳುತ್ತೆ, ನೀವು ಜೀವನದಲ್ಲಿ ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಗೂ ಅರ್ಥ ಇದೆ. ಕೆಲವರು ನಿಮಗೆ ಕಲಿಸಲು, ಕೆಲವರು ನಿಮ್ಮನ್ನು ಬಳಸಲು, ಕೆಲವರು ನಿಮ್ಮನ್ನು ಪರೀಕ್ಷಿಸಲು, ಕೆಲವರು ನಿಮ್ಮ ಪ್ರತಿಭೆ ಹೊರತರಲು ಬರುತ್ತಾರೆ. ನೀವು ಎಷ್ಟೇ ಕೋಪ ಮಾಡಿಕೊಂಡರೂ, ಬೈದರೂ, ಇದ್ಯಾವುದನ್ನು ಲೆಕ್ಕಿಸದೆ ಯಾವಾಗಲೂ ನಿಮ್ಮ ಜೊತೆಯೇ ಇರಲು ಬಯಸುವವರನ್ನು ಕಳೆದುಕೊಳ್ಳಬೇಡಿ. ಅವರನ್ನು ಯಾವಾಗಲೂ ನಿಮ್ಮ ಜೊತೆ ಇಟ್ಟುಕೊಳ್ಳಿ. ಒಂದು ಹುಡುಗಿಯು ನೀವು ಅವಳಿಗಾಗಿ ಎಲ್ಲರ ಮುಂದೆ ಎಂತಹ ಸವಾಲನ್ನು ಬೇಕಾದರೂ ಎದುರಿಸಲು ಸಿದ್ಧರಿದ್ದೀರಿ ಎಂದು ಗೊತ್ತಾದಾಗ ಅವಳು ತುಂಬಾ ಸಂತೋಷ ಪಡುತ್ತಾಳೆ. ನಿಜವಾದ ಮನುಷ್ಯನು ಹೊಸ ಹುಡುಗಿಯರನ್ನು ಪ್ರೀತಿಸುವುದಿಲ್ಲ, ಒಂದೇ ಹುಡುಗಿಯನ್ನು ತನ್ನ ಜೀವನ ಪರ್ಯಂತ ಪ್ರೀತಿಸುತ್ತಾನೆ. ಒಂದು ಹೆಣ್ಣು ಅಥವಾ ಗಂಡು ಒಂದೇ ರೀತಿಯಾದ ಸಂಗೀತವನ್ನು ಕೇಳಲು ಇಷ್ಟಪಡುತ್ತಾರೋ ಆಗ ಇಬ್ಬರ ನಡುವಿನ ಸಂವಹನವು ತುಂಬಾ ಒಳ್ಳೆಯದಾಗಿರುತ್ತದೆ ಮತ್ತು ಅವರು ದೀರ್ಘಾವಧಿಯ ಸಂಬಂಧವನ್ನು ಹೊಂದಿರುತ್ತಾರೆ. ನಿಮಗೆ ರಾಜ ಸಿಕ್ಕರೆ ಇಟ್ಟುಕೊಳ್ಳಿ, ರಾಣಿ ಸಿಕ್ಕರೆ ಪ್ರೀತಿ ಮತ್ತು ಆರೈಕೆ ಮಾಡಿ. ಆದರೆ ಅವುಗಳನ್ನು ಬದಲಾಯಿಸುವ ಬರದಲ್ಲಿ ಕೊನೆಗೆ ಜೋಕರಿಂದ ನಿಮ್ಮ ಆಟ ಕೊನೆಗೊಳ್ಳುವಂತೆ ಮಾಡಿಕೊಳ್ಳಬೇಡಿ. ಯಾವ ಕೆಲಸವನ್ನು ನೀವು ಮಾಡಲು ಭಯ ಪಡುತ್ತೀರೋ ಅದರ ಆಯ್ಕೆನೇ ಮಾಡಿ, ಏಕೆಂದರೆ ಆ ಧೈರ್ಯವೇ ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಈ ಜಗತ್ತಿನಲ್ಲಿ ಯಾರು ಪರಿಪೂರ್ಣರಲ್ಲ. ಜನರು ಮಾಡುವ ಸಣ್ಣ ಪುಟ್ಟ ತಪ್ಪುಗಳಿಂದ ಅವರನ್ನು ನಿಮ್ಮಿಂದ ದೂರ ಮಾಡಿದರೆ ನೀವು ಯಾವಾಗಲೂ ಒಂಟಿಯಾಗಿರಬೇಕಾಗುತ್ತದೆ. ಅದಕ್ಕಾಗಿ ಎಲ್ಲರಲ್ಲೂ ತಪ್ಪು ಹುಡುಕುವುದನ್ನು ಬಿಟ್ಟು ಆದಷ್ಟು ಪ್ರೀತಿಯಿಂದ ನಡೆದುಕೊಳ್ಳಿ. 1 ನಿಮಿಷದ ಸಿಟ್ಟು ನಿಮ್ಮ ದೇಹದ ಪ್ರತಿರೋಧಕ ಶಕ್ತಿಯನ್ನು 4 ರಿಂದ 5 ತಾಸಿನವರೆಗೂ ದುರ್ಬಲಗೊಳಿಸುತ್ತದೆ. ನಮ್ಮ ಮನಸ್ಸಿನಲ್ಲಿರುವುದನ್ನು ಇಷ್ಟಪಟ್ಟು ಕೇಳಲು ಯಾರಾದರೂ ಸಿಕ್ಕರೆ ಅದಕ್ಕಿಂತ ಅದ್ಭುತವಾಗಿರುವುದು ಏನೂ ಇಲ್ಲ ಅನ್ನಿಸುತ್ತದೆ. ಒಂದು ಅಧ್ಯಯನದ ಪ್ರಕಾರ ತುಂಬಾ ಜನರಿಗೆ ವಿಡಿಯೋ ಅಥವಾ ಫೋನ್ ಕಾಲ್ನಲ್ಲಿ ತಮ್ಮ ಸ್ವಂತ ಧ್ವನಿಯನ್ನು ಕೇಳಲು ಇಷ್ಟಪಡುವುದಿಲ್ಲ. ನೀವು ಒಬ್ಬರೇ ಇದ್ದಾಗ ಜೋಡಿಯಾಗಿದ್ದವರನ್ನು ನೋಡಿ ಸಂತೋಷ ಪಡುತ್ತೀರಾ, ಅದೇ ಜೋಡಿಯಾದ ಮೇಲೆ ಒಬ್ಬರೇ ಇದ್ದವರನ್ನು ನೋಡಿ ಸಂತೋಷ ಪಡುತ್ತೀರಾ. ಸೈಕಾಲಜಿ ಪ್ರಕಾರ ಯಾವ ಹುಡುಗಿ ಕಡಿಮೆ ಮೇಕಪ್ ಮಾಡಿಕೊಳ್ಳುತ್ತಾರೋ ಆ ಹೆಂಗಸಿನ ಗುಣ ಒಳ್ಳೆಯದಾಗಿರುತ್ತದೆ ಮತ್ತು ಸರಳವಾಗಿರುತ್ತದೆ ಎಂದು ಪರಿಗಣಿಸಲಾಗಿದೆ. ಸೈಕಾಲಜಿ ಪ್ರಕಾರ ಯಾವ ಹುಡುಗ ನಿಮ್ಮನ್ನು ಜಾಸ್ತಿ ಪ್ರೀತಿ ಮಾಡುತ್ತಾನೋ ಅವನು ನಿಮ್ಮ ಮೇಲೆ ಅದಕ್ಕಿಂತ ಹೆಚ್ಚು ಕೋಪ ಮಾಡಿಕೊಳ್ಳುತ್ತಾನೆ, ಆದರೆ ತುಂಬಾ ಹೊತ್ತು ಆ ಕೋಪ ಇರುವುದಿಲ್ಲ. ನೀವು ಯಾವುದಾದರೂ ವ್ಯಕ್ತಿಯೊಂದಿಗೆ ಬರೀ 4 ನಿಮಿಷ ಸಮಯವನ್ನು ಕಳೆದರೆ ಅಷ್ಟರಲ್ಲಿ ಅವನು ಗೆಳೆಯನಾಗುತ್ತಾನೋ ಅಥವಾ ಅದಕ್ಕಿಂತ ಮೀರಿ ಗೆಳೆತನವಾಗುತ್ತದೋ ಎಂದು ಗೊತ್ತಾಗಿ ಬಿಡುತ್ತದೆ. ಅದಕ್ಕಾಗಿ ನೀವು ಒಬ್ಬ ಹುಡುಗನಾಗಿದ್ದರೆ ನೀವು ಹಾಕುವ ಬಟ್ಟೆ ಮತ್ತು ಮಾತಿನ ಮೇಲೆ ಲಕ್ಷ್ಯವಿರಲಿ. ನೀವು ಪ್ರೀತಿ ಮಾಡಿದವರು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೋ ಇಲ್ಲವೋ ಎಂದು ತಿಳಿದುಕೊಳ್ಳಬೇಕಾದರೆ ಸ್ವಲ್ಪ ದಿನ ಅವರಿಂದ ದೂರವಿದ್ದು ಬಿಡಿ.
ಆಗ ಅವರ ಜೀವನದಲ್ಲಿ ನಿಮಗೆ ಎಷ್ಟು ಕಾಳಜಿ ಕೊಡುತ್ತಾರೆ ಮತ್ತು ಪ್ರೀತಿಸುತ್ತಾರೆ ಎಂದು ಗೊತ್ತಾಗುತ್ತದೆ. ಎಂತಹ ಪರಿಸ್ಥಿತಿ ಇದ್ದರೂ ನಿಮ್ಮನ್ನು ನೀವು ಪ್ರೀತಿಸಿ ನೀವು ಈ ಭೂಮಿ ಮೇಲೆ ಬಂದಿದ್ದೀರಿ ಎಂದರೆ ಅದಕ್ಕೆ ಏನಾದರೂ ಉದ್ದೇಶ ಇದ್ದೇ ಇರುತ್ತದೆ. ಏಕೆಂದರೆ ಮನುಷ್ಯ ಜನ್ಮವು ಸುಂದರವಾದ ಜನ್ಮ. ಯಾವುದಾದರೂ ವಿಷಯ ಓದಲು ನಿಮಗೆ ತುಂಬಾ ಸಂತೋಷವೆನಿಸಿದರೆ ಅದನ್ನು ಯಾವಾಗಲೂ ಅಭ್ಯಾಸ ಮಾಡುತ್ತೀರಿ. ಆಗ ಆ ಕೌಶಲ್ಯದಲ್ಲಿ ನಿಪುಣರಾಗುತ್ತೀರಾ. ಜಗತ್ತಿನಲ್ಲಿ ಯಾರು ತಮ್ಮ ಇಷ್ಟವಾದ ವಿಷಯದ ಮೇಲೆ ನಿಪುಣರಾಗುತ್ತಾರೋ ಅವರೇ ಯಶಸ್ಸನ್ನು ಕಂಡಿದ್ದಾರೆ. ನಿಮ್ಮ ಮನಸ್ಸು ಮತ್ತು ಭಾವನೆಗಳ ಮೇಲೆ ಹಿಡಿತವಿರಲಿ. ಅವುಗಳು ಒಂದು ಇಂಧನದ ಹಾಗೆ ನಿಮ್ಮ ಜೀವನವೆಂಬ ಯಂತ್ರವು ವ್ಯವಸ್ಥಿತವಾಗಿ ನಡೆಯಲು ಸಹಕರಿಸುತ್ತದೆ. ನಕಾರಾತ್ಮಕ ಜನ ಮತ್ತು ನಕಾರಾತ್ಮಕ ಯೋಚನೆಗಳಿಂದ ಆದಷ್ಟು ದೂರವಿರಿ. ನಿಮ್ಮ ಸುತ್ತಮುತ್ತ ಇರುವ ನಕಾರಾತ್ಮಕ ವಸ್ತುಗಳನ್ನು ತೆಗೆದುಹಾಕಿ. ನಿಮಗೆ ತುಂಬಾ ಒತ್ತಡವೆನಿಸುತ್ತಿದ್ದರೆ ಹೊಸ ಹೊಸ ಜಾಗಗಳಿಗೆ ಭೇಟಿ ನೀಡಿ. ಇದರಿಂದ ಹೊಸದನ್ನು ಕಲಿಯಲು ಸಿಗುತ್ತದೆ ಮತ್ತು ಒತ್ತಡವು ಕಡಿಮೆಯಾಗುತ್ತದೆ. ಸೈಕಾಲಜಿ ಪ್ರಕಾರ ನೀವು ಪ್ರೀತಿಸುತ್ತಿರುವ ವ್ಯಕ್ತಿ ನಿಮ್ಮನ್ನು ದ್ವೇಷಿಸುತ್ತಿದ್ದರೆ ಆದಷ್ಟು ಅವರಿಂದ ದೂರವಿರಿ. ಏಕೆಂದರೆ ಅವರು ಪದೇ ಪದೇ ನಿಮ್ಮ ಭಾವನೆಗಳಿಗೆ ನೋವುಂಟು ಮಾಡುತ್ತಾರೆ. ಇದರಿಂದ ನೀವು ಮಾನಸಿಕ ತೊಂದರೆಗೆ ಒತ್ತಡಕ್ಕೆ ಒಳಗಾಗುತ್ತೀರಾ. ಯಾವ ಜೋಡಿಗಳು ಗೆಳೆಯರ ರೀತಿ ಇರುತ್ತಾರೋ ಅವರ ವೈವಾಹಿಕ ಜೀವನವು ಆನಂದಮಯವಾಗಿರುತ್ತದೆ. ವ್ಯಕ್ತಿ ಒಳಗಿನಿಂದ ಒಂಟಿತನವನ್ನು ಅನುಭವಿಸುತ್ತಾನೋ ಅವನು ಗೆಳೆಯರ ಜೊತೆ ಇದ್ದಾಗ ಮತ್ತು ಜನರ ನಡುವೆ ಇದ್ದಾಗ ತುಂಬಾ ನಗುತ್ತಿರುತ್ತಾನೆ. ಯಾವಾಗ ನೀವು ಹಾಡು ಕೇಳುತ್ತಿರುವ ಹಾಡಿನ ಪ್ರಕಾರ ನಿಮ್ಮ ಹೃದಯದ ಬಡಿತದಲ್ಲಿ ಬದಲಾವಣೆಯಾಗುತ್ತದೆ. ಕಷ್ಟದ ಕಾಲಗಳು ಯಾವುದೋ ಒಂದು ಪಾಠವನ್ನು ನಮಗೆ ಕಲಿಸಿಕೊಡುತ್ತವೆ. ಎಲ್ಲಿ ತಪ್ಪು ನಡೆಯಿತು ಮತ್ತೊಮ್ಮೆ ಇಂತಹ ತಪ್ಪು ನಡೆಯದ ಹಾಗೆ ತಡೆಯುವುದು ಹೇಗೆ ಎಂದು ಕಲಿಸಿಕೊಟ್ಟರೆ ಸಾಕು, ಒಳ್ಳೆಯ ಸಮಯ ಆರಂಭವಾಗುತ್ತದೆ. ಈ ದಿನ ನನ್ನಿಂದ ಎಷ್ಟು ಕೆಲಸ ಮಾಡಲು ಸಾಧ್ಯ ಎನ್ನಿಸಿದರೆ ಅಷ್ಟನ್ನು ಮಾತ್ರ ಮಾಡಿ. ಆಗಲೇ ಕೆಲಸಗಳು ಯೋಚಿಸಿದಂತೆ ಮಾಡಲು ಸಾಧ್ಯವಾಗುತ್ತದೆ. ಸಮಯವು ಆರೋಗ್ಯವು ತುಂಬ ಬೆಲೆ ಬಾಳುವ ಎರಡು ಆಸ್ತಿಗಳು. ಆದರೆ ಎರಡನ್ನೂ ಕಳೆದುಕೊಂಡ ನಂತರವಷ್ಟೇ ನಾವು ಇದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಜಗತ್ತಿನ ನಿಯಮ ತುಂಬಾ ವಿಚಿತ್ರವಾಗಿದೆ. ಜನ ತಿಳಿಸಿ ಹೇಳಿದರೆ ಸರಿಯಾಗಿ ತಿಳಿದುಕೊಳ್ಳುವುದಿಲ್ಲ, ಆದರೆ ತಪ್ಪಾಗಿ ಮಾತ್ರ ಅರ್ಥೈಸಿಕೊಳ್ಳುತ್ತಾರೆ. ನೀವು ಒಳಗಿನಿಂದ ಒಡೆದು ಹೋಗಿದ್ದರೂ ಕೂಡ ಮುಖದ ಮೇಲೆ ಯಾವಾಗಲೂ ನಗುವಿದ್ದರೆ ಅಷ್ಟು ಸುಲಭವಾಗಿ ನಿಮ್ಮನ್ನು ಯಾರೂ ಒಡೆಯಲು ಸಾಧ್ಯವಿಲ್ಲ. ಯಾರು ಕಷ್ಟಪಡುತ್ತಾರೋ ಅವರಿಂದಲೇ ತಪ್ಪುಗಳು ಆಗುವುದಕ್ಕೆ ಸಾಧ್ಯ. ಕೆಲಸಕ್ಕೆ ಬಾರದವರ ಜೀವನ ಮತ್ತೊಬ್ಬರ ತಪ್ಪುಗಳನ್ನು ಹುಡುಕುವುದರಲ್ಲಿ ಮುಗಿದು ಹೋಗುತ್ತದೆ. ಯಾರಿಗೂ ನಿಮ್ಮನ್ನು ಅತಿಯಾಗಿ ತಿಳಿದುಕೊಳ್ಳಲು ಅವಕಾಶವನ್ನು ಕೊಡಬೇಡಿ. ಏಕೆಂದರೆ ಮುಂದೆ ಒಂದು ದಿನ ಅವರು ನಿಮ್ಮನ್ನು ದುರುಪಯೋಗ ಪಡಿಸಿಕೊಳ್ಳಬಹುದು. ವಿಭಿನ್ನ ರೀತಿಯ ಕಣ್ಣಿನ ಬಣ್ಣವನ್ನು ಹೊಂದಿರುವವರು ಆದಷ್ಟು ಬೇಗ ಒಬ್ಬರಿಗೊಬ್ಬರು ಆಕರ್ಷಿತರಾಗುತ್ತಾರೆ. ಒಡೆದದ್ದನ್ನು ಕೂಡಿಸುವುದು, ಸಿಟ್ಟು ಮಾಡಿಕೊಂಡವರನ್ನು ಸಮಾಧಾನ ಮಾಡಿಸುವ ಕಲೆ ಗೊತ್ತಿರುವವರೇ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ. ನನ್ನ ತಪ್ಪುಗಳನ್ನು ನನಗೆ ಹೇಳಿ, ಬೇರೆಯವರ ಮುಂದೆ ಅಲ್ಲ. ಯಾಕೆಂದರೆ ನನ್ನ ತಪ್ಪುಗಳನ್ನು ನಾನು ಸರಿಪಡಿಸಿಕೊಳ್ಳಬೇಕು, ಬೇರೆಯವರಲ್ಲ. ಜನರು ಕೆಟ್ಟ ಮೂಡ್ನಲ್ಲಿದ್ದಾಗ ಯಾರು ತಮಗಿಂದ ತಪ್ಪಾದ ಕೆಲಸ ಮಾಡಿರುವವರು ಅವರನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹುಡುಕುತ್ತಾರೆ. ಒಬ್ಬ ವ್ಯಕ್ತಿಯು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡರೆ ಆಗ ಅವರು ನಿಮ್ಮನ್ನು ನೋಡಲು ಬಯಸುತ್ತಿದ್ದಾರೆ ಎಂದರ್ಥ. ಸತ್ಯದ ದಾರಿಯಲ್ಲಿ ನಡೆಯುವುದು ತುಂಬಾ ಲಾಭದಾಯಕ, ಏಕೆಂದರೆ ಅಲ್ಲಿ ನೂಕು ನುಗ್ಗಲು ಇರುವುದಿಲ್ಲ.